ಮಾರ್ಚ್ 8, 2026 ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ನ್ಯಾಷನಲ್ ಯೂತ್ ಡೇ ಅಂಗವಾಗಿ ಗಾಂಧಿ ಓಲ್ಡ್ ಏಜ್ ಹೋಮ್ನಲ್ಲಿ ಸಾಧಕ ಮಹಿಳೆಯರನ್ನು ಹಾಗೂ ಪುರುಷರನ್ನು ಗುರುತಿಸಿ ಮಹಿಳೆಯರಿಗೆ ನಾರಿ ಶಕ್ತಿ ನ್ಯಾಷನಲ್ ಅವಾರ್ಡ್ ಹಾಗೂ ಪುರುಷರಿಗೆ ಸ್ವಾಮಿ ವಿವೇಕಾನಂದ ನ್ಯಾಷನಲ್ ಅವಾರ್ಡ್ ನೀಡಿ ಗೌರವ ಸಮರ್ಪಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವಾನಂದ ಎಚ್ ಕಲ್ಕೇರಿ, ಬಸವರಾಜ್ ಮಾಲಗತ್ತಿ, ಡಾಕ್ಟರ್ ಗಿರೀಶ್ ಎಂಎಸ್, ಡಾಕ್ಟರ್ ಶಿಲ್ಪಾ ಕೆ, ಇನ್ನೂ ಹಲವಾರು ಪ್ರಮುಖ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಲಕಪ್ಪ ಮೈಸೂರು ಆಗಿರ್ಬೋದು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಮತ್ತು ಗಾಂಧಿ ವೃದ್ಧಾಶ್ರಮ ಅನ್ನೋದು ಒಂದು ಏಮ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದೆ. ಸೊ ಎಷ್ಟೋ ವಯಸ್ಸಾದವರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವ್ರ ಮುಂದೆ ನಾವು ಒಂದು ಪ್ರಶಸ್ತಿನ ತೊಗೊಳ್ತೀವಿ ಅಂದರೆ ಎಷ್ಟೋ ಜನ್ಮದ ಪೂರ್ವ ಪುಣ್ಯವಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಅವರ ಆಶೀರ್ವಾದದಿಂದ ಆಗಿರ್ಬೋದು, ಜೊತೆಗೆ ಗಣ್ಯತಿಗಳು ಬಂದು ಅಂದರೆ ಇಲ್ಲಿ ಸ್ಟೇಜ್ ಮೇಲೆ ಇದ್ದಾರೆ ಇವತ್ತು. ಸೊ ಅವರ ಒಂದು ಮುಖಾಂತರ ನಾವು ತೊಗೊಳ್ಳೋದು ಆ್ಯಂಡ್ ಇಟ್ಸ್ ಎ ವೆರಿ ಗ್ರೇಟ್ ಹಾನರ್. ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ವುಮೆನ್ಸ್ ಡೇ ಇರೋದ್ರಿಂದ ಇದು ನಂದು ಒಬ್ಬಳದೇ ಅಂತಲ್ಲ, ಒಂದು ಸ್ಟೆಪ್ ಮುಂದೆ ಇರೋದ್ರಿಂದ ಸಾವಿರಾರು ಹೆಣ್ಮಕ್ಳಿಗೆ ಇದು ಒಂದು ಇನ್ಸ್ಪೈರ್ ಆಗುತ್ತೆ. ಆ್ಯಂಡ್ ನಾನು ಇರೋದು ಟೀಚರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ. ಸೊ ನಾನು ಸುಮಾರು ಸಾವಿರಾರು ಟೀಚರ್ಸಿಗೆ ಟ್ರೈನ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಕೂಡ ಇದೇ ರೀತಿ ಮೋಟಿವೇಶನ್ ಮಾಡ್ತಾ ಇರ್ತೀನಿ, ಮುಂದೆ ಬನ್ನಿ. ಸೊ ಈಗ ಹೆಣ್ಮಕ್ಳಿಗೆ ನಾನು ಆ್ಯಸ್ ಐ ಆಲ್ರೆಡಿ ಸ್ಪೋಕ್ ಅಂದರೆ ಸ್ಪೀಚ್ ನಾನೇನೊಂದು ಸ್ಪೀಚಲ್ಲಿ ಕೊಟ್ಟೆ ಅದೇ ಥರನೇ. ಸೊ ಈಗ ಜಸ್ಟ್ ಒಂದು ಕೆಲಸಕ್ಕೆ ಹೋಗೋದು, ಒಂದು ಅರ್ನ್ ಮಾಡೋದು, ಇಂಡಿಪೆಂಡೆಂಟ್ ಆಗೋದು ಅಂಥದ್ದೇ ಅಲ್ಲ. ಪ್ರತಿಯೊಂದು ವೇನಲ್ಲೂ ಹಾಲಿಸ್ಟಿಕ್ ವೇನಲ್ಲಿ ಒಂದು ಹೆಣ್ಮಗಳು ಮುಂದೆ ಬಂದು ಸಂತೋಷಭರಿತ ಜೀವನ ಮಾಡೋದನ್ನೇ ನಾವು ವುಮೆನ್ ಎಂಪವರ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ವುಮೆನ್ ಎಂಪವರ್ಮೆಂಟ್ ಇವತ್ತು ಪ್ರತಿಯೊಂದು ಹೆಣ್ಮಗಳಿಗೂ ಬೇಕಾಗಿರುವಂಥದ್ದು. ಆ್ಯಂಡ್ ಎಲ್ಲ ಹೆಣ್ಣು ಏನು ನಾರಿ ಶಕ್ತಿ ಅಂತೀವಿ, ಆದಿಶಕ್ತಿ ಅಂತ ಹೇಳ್ತೀವಿ, ಕ್ರಿಯೇಟರ್ ಆಫ್ ದಿ ನೇಚರ್ ಅಂತೀವೋ, ಎಲ್ಲ ಶಕ್ತಿ ಅವಳಲ್ಲೇ ಇರೋದ್ರಿಂದ ಆ ಶಕ್ತಿಯನ್ನು ಹರಿತು ಎಷ್ಟೋ ಹೆಣ್ಮಕ್ಳು ಮುಂದೆ ಬಂದರೆ ಇನ್ನೂ ಅತ್ಯದ್ಭುತವಾದ ಸಮಾಜನ ನಾವು ಕಟ್ಟಬಹುದು, ಮಾದರಿ ಸಮಾಜನ ನಾವು ನಿರ್ಮಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಹೆಸರು ಶಿಲ್ಪಾ, ಫೌಂಡರ್ ಡೈರೆಕ್ಟರ್ ಆಫ್ ಜಾಹ್ನವಿ ಅಕಾಡೆಮಿ. ಐ ಆಮ್ ಆಥರ್, ಮೆಂಟರ್ ಆ್ಯಂಡ್ ಕೋಚ್. ಏನಿಸ್ತದೆ ವಿವೇಕಾನಂದ ಅವಾರ್ಡ್ ಅಂದರೆ ಅದು ಭಾಳ ಪವಿತ್ರವಾದ ಅವಾರ್ಡ್ ನನ್ನ ಲೆಕ್ಕದಲ್ಲಿ. ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಬಗ್ಗೆ ಆಳವಾಗಿ ತಿಳ್ಕೊಂಡವರು, ಆಳವಾಗಿ ಸ್ಟಡಿ ಮಾಡಿದವರು, ಅದ್ರ ಬಗ್ಗೆ ಭಾಳ ಜಗತ್ತಿನಲ್ಲೇ ಪ್ರಚಾರ ಮಾಡಿದವರು ಸ್ವಾಮಿ ವಿವೇಕಾನಂದ. ಅವರ ಶ್ರದ್ಧೆ, ಅವರ ಭಕ್ತಿ ಎಲ್ಲರೂ ನಾವು ಅನುಸರಿಸಬೇಕು. ಅದೊಂದು ಅನುಕರಣೆ. ಹಾಗೆ ಈ ದಿವಸ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಎಲ್ಲ ಮಹಿಳೆಯರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಹಿಳೆಯರಿಗೆ ನಾವು ಎಲ್ಲ ಗೌರವಿಸಬೇಕು, ಅವರಿಗೆ ಒಳ್ಳೆಯ ತಾಯಿ ಸ್ಥಾನದಲ್ಲಿ ನಾವು ನೋಡಬೇಕು. ಎಲ್ಲ ಚಿಕ್ಕ ಮಕ್ಕಳಿಗೆ ಸದಾ ನಾವು ಗೌರವದಿಂದ ಕಾಣಬೇಕು. ಅಂದಾಗಲೇ ನಾವು ಮಾತೆಗೆ ನಿಜ ಜೀವನದಲ್ಲಿ ಒಂದು ಅರ್ಥ ಇದ್ದಂಗೆ. ಬರೀ ದಿನಾಚರಣೆ ದಿವಸ ಹೊಗಳೋದಲ್ಲ, ಇಡೀ ದಿವಸನೂ ಹೆಣ್ಮಕ್ಳಿಗೆ ನಾವು ಗೌರವವನ್ನು ಕೊಡಬೇಕು. ಗಂಡು ಹೆಣ್ಣು ಈಕ್ವಲಾಗಿ ಟ್ರೀಟ್ ಮಾಡಬೇಕು. ಅಂದಾಗೆ ನಾವು ಅವ್ರಿಗೆ ಒಂದು ಗೌರವ ಕೊಟ್ಟಂಗೆ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಪ್ರತಿಯೊಬ್ಬ ಪುರುಷನ ಹಿಂದೆ, ಸಕ್ಸಸ್ಫುಲ್ ಪುರುಷನ ಹಿಂದೆ ಎಲ್ಲ ಯಶಸ್ವಿ ಪುರುಷನ ಹಿಂದೆ ಇದ್ದೇ ಇರ್ತಾರೆ ಮಹಿಳೆಯರು. ಈಗ ಬರೀ ಮಹಿಳೆಯರಲ್ಲ, ಗಂಡಸರು ನಾವು ಮಹಿಳೆಯರು ಯಶಸ್ವಿ ಮಳೆಯಬೇಕಾದ್ರೆ ಗಂಡಸರಿಗೂ ಅವ್ರಿಗೆ ಸಹಾಯ ಬೇಕು. ಹೇಗೆ ಗಂಡಸರಿಗೆ ಮಹಿಳೆಯ ಅವಶ್ಯಕತೆ ಇದೆ, ಹಾಗೆ ಮಹಿಳೆಯರಿಗೂ ಗಂಡಸರ ಅವಶ್ಯಕತೆ ಇದೆ. ಎಲ್ಲರೂ ಯಶಸ್ಸಿಗೂ ಅವರು ಇಬ್ಬರು ಸಹಕರಿಸಿದ್ರೆ ಒಂದು ಸಮಾಜ ಒಳ್ಳೆಯ ರೀತಿಯಲ್ಲಿ ಸಾಕ್ತದೆ. ಥ್ಯಾಂಕ್ ಯು. ಇಂದಿನ ಈ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ಕೊಟ್ಟಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಕಾರಣ ಇದು ಮಹಿಳಾ ದಿನಾಚರಣೆ ನಾವು ಇವತ್ತು ಆಚರಿಸೋದ್ರಿಂದ ಅದು ತುಂಬ ಪ್ರಸ್ತುತ ಅಂತ ಭಾವಿಸ್ತೀನಿ. ಕಾರಣ ಇಷ್ಟೇ, ಗಾಂಧೀಜಿಯವರಿಂದ ಹಿಡಿದು ಸ್ವಾಮಿ ವಿವೇಕಾನಂದರು ಹೋರಾಟ ಮಾಡಿರೋದು ಮಹಿಳಾ ಸಮಾನತೆಗಾಗಿ. ಯಾವ ಮಹಿಳೆಗೆ ನಾವು ಸಮಾನವನ್ನು ಹಕ್ಕನ್ನು ನಮ್ಮ ಇತಿಹಾಸದುದ್ದಕ್ಕೂ ಕೊಟ್ಟಿರಲಿಲ್ವೋ ಅದನ್ನು ಅವರಿಗೆ ಸಮಾನವಾದ ಹಕ್ಕು ಸಿಗಬೇಕು ಅನ್ನೋ ಒಂದು ಹೋರಾಟ ಮಾಡಿ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ನಮ್ಮ ಹೊಸ ಸಂವಿಧಾನ ಕೊಟ್ಟಿದೆ. ಸೊ ಹಾಗಾಗಿ ಇವತ್ತಿನ ದಿವಸ ಅಂಥ ಒಂದು ಪ್ರಶಸ್ತಿ ನಾನು ತೊಗೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ನಮಗೆ ಈ ಪ್ರಶಸ್ತಿಯನ್ನು ಕೊಟ್ಟಂಥ ಮಹೇಶ್ ಅವರಿಗೆ ಮತ್ತು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಈ TV9 ಕನ್ನಡ ಟಿವಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.